ಫ್ರೆಂಡ್ಸ್ ಇವಳು ನನ್ನ ಫ್ರೆಂಡು, ತಂಗಿ ಥರ, ಫ್ರೆಂಡ್ ಥರ ಎಲ್ಲನೂ ಅಂತ ಅನ್ಕೋಬೋದು. ಸರಿತಾ ಇವ್ರದ್ದು ಮನೆ ಇದು. ಮೊಗ್ಗದು ನೀರಲ್ಲಿ ಹಾಕಿ. ಥ್ಯಾಂಕ್ ಯು. ಸೇಮ್ ಟು ಯು ಸರಿತಾ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಪ್ಯಾಕೆಟ್ ಹಾಲ್ಗಿಂತ ಇದು ಬೆಸ್ಟ್ ಅನ್ಸುತ್ತೆ. ಓಕೆ, ಆರ್ಗ್ಯಾನಿಕ್. ಒಂದು ಒಳ್ಳೆ ವಾತಾವರಣ ಕೂಡ ನಾವು ಸವಿಬಹುದು. ए सनी क्या कर रहा है सरिता आंटी के साथ? ಹೆಲ್ಪಿಂಗ್. ಏನೇನು ಸೊಪ್ಪು? ಗಂಟಿನ ಸೊಪ್ಪು. ಓಕೆ, ಇದು ಬಂದ್ಬಿಟ್ಟು ಗಣಕಿ ಸೊಪ್ಪು. ಟೆರೆಸ್ ಮೇಲೆ ಹೋಗ್ತಾ ಇದೀವಿ ಇವಾಗ. ಪ್ರಾಕೃತಿಯ ಏನಾದರೂ ಹೇಳು. ಪ್ರಾಕೃತಿಯ ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ಮೇ 31ನೇ ತಾರೀಕು. ಸೊ ಇವತ್ತು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ದಿನ ನಮಗೆ ಅಂತ ಹೇಳ್ಬೋದು. ಅದು ಏನಕ್ಕೆ ಎತ್ತ ಅಂತ ಹೇಳಿ ನಾನು ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವತ್ತಂತೂ ಸಖತ್ತಾಗಿ ನ್ಯಾಚುರಲ್ ಆಗಿ ವ್ಲಾಗ್ ಮಾಡಿದ್ದೀನಿ ನನ್ನ ಕ್ಲೋಸ್ ಫ್ರೆಂಡ್ ಕಮ್ ಸಿಸ್ಟರ್ ಮನೆಯಲ್ಲಿ. ಸೊ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಇಷ್ಟ ಆದರೆ ವ್ಲಾಗ್ನ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಹೀರೋಯಿನ್ ನೀನು? ನಮ್ಮಂತವ್ರೆ ವಿಡಿಯೋ ಮಾಡ್ತಾ ಇದ್ದಾರೆ, ನೀನು ಹೀರೋಯಿನು. ಪೇರ್ ಚೂ ಹಾಕಿ. ಅಯ್ಯೋ ಯಪ್ಪ, ಇಟ್ಕೋ. ಪೇಮೆಂಟ್ ಮಾಡಿಬಿಡ್ತೀನಿ. ಇಲ್ಲಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಇರೋ. ಫ್ರೆಂಡ್ಸ್ ಇವಳು ನನ್ನ ಫ್ರೆಂಡು, ತಂಗಿ ಥರ, ಫ್ರೆಂಡ್ ಥರ ಎಲ್ಲನೂ ಅಂತ ಅನ್ಕೋಬೋದು. ಸರಿತಾ ಇವ್ರದ್ದು ಮನೆ ಇದು. ಇಲ್ಲಿಂದನೇ. ಯಾವ ನಿಲಯ? ವೆರಿ ಗುಡ್. ಮನೆ ಓನರಪ್ಪ ಇವಳು. ಬಾ, ಕಂಗ್ರ್ಯಾಚುಲೇಷನ್ಸ್. ಸಾರಿ, ಲಾಸ್ಟ್ ಇಯರ್ ಬರೋಕ್ಕಾಗಿರಲಿಲ್ಲ. ಬಾಡಿಗೆಗೆ ಬಿಟ್ಟಿದ್ರಾ? ಪಾರ್ಲರು ಇದು ಬಾಡಿಗೆನ? ಎಷ್ಟು ಬಾಡಿಗೆ? ಬಸ್ ಕ್ಯಾಮ್ರಾ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಹೌದು, ಚೆನ್ನಾಗೇ ಇಟ್ಕೊಂಡಿದ್ಯಾ ನೀನು. ಏನೂ ಇಲ್ಲ, ಏನು ಮಾಡಿಲ್ಲ ಅಂತ ಹೇಳಿದ್ಯಾ. ನೋಡಿ ಎಷ್ಟು ಚೆನ್ನಾಗಿ. ಹೌದು. ಇದು ತುಂಬ ಇವಾಗ ಫೇಮಸ್ ಅಲ್ವಾ ಗೋಧಿದು? ಗೋಧಿ ಅಲ್ಲ, ಭತ್ತ. ಎಷ್ಟು ಚೆನ್ನಾಗಿದೆ ಸರಿತಾ. ಡೈಲಾಗ್ ಅಯ್ಯೋ ಏನೂ ಇಲ್ಲ ನಮ್ಮ ಮನೇಲಿ, ಏನು ಅನ್ಕೋಬೇಡ, ಅದಿಲ್ಲ ಇದಿಲ್ಲ ಅಂತ. ಅಯ್ಯೋ ಹಳೇದಾದ್ರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ಸರಿತಾ. ಮಕ್ಕಳನ್ನ ಇಟ್ಕೊಂಡು ಪಾರ್ಲರ್ದು. ನಾನೇನು ಬೈತೀನಿ? ಹೌದಾ? ನೀನು ನೋಡು ತುಂಬ ಕೆಲಸ ಮಾಡ್ತಾ ಇದೀಯ ಇವತ್ತು. ಯಾಕೆ? ಚೆನ್ನಾಗೇ ಇದೆ, ಚೆನ್ನಾಗಿ ಇಟ್ಕೊಂಡಿದ್ಯಾ ಬಿಡು. ಫೋನ್ ಇಟ್ಟರೆ ನಿಮ್ಮ ಟೊಮೆಟೋಸ್ನ ತೋರಿಸ್ತೀನಿ. ಇದು ನಿಮ್ಮ ತೋಟದ್ದಲ್ವಾ? ಯಪ್ಪ, ಹಿತ್ತಾಳೆಯಲ್ಲಿ ನೀರು ಕುಡಿತಾ ಇದ್ದಾರಪ್ಪ. ಹಿತ್ತಾಳೆ ಅಲ್ವಾ ಇದು? ಹೀರೋಯಿನ್ ನೀನು. ನಿಮ್ದು ಯಾವ ಊರು ಹೇಳ್ಬಿಡು. ಒಂದು ನಿಮಿಷ, ನಿಮ್ದು ಯಾವ ಊರು ಹೇಳ್ಬಿಡು. ಇವಾಗ ಇಟ್ಟರೆ ಇನ್ನೊಂದು ಮಾತಾಡೋದೇ ಅಲ್ವಾ? ಯಾವ ಊರು ಹೇಳೋ ನಿಮ್ದು? ನಮ್ದು ಕೂರ್ಗು, ನಮ್ಮ ಹಸ್ಬೆಂಡ್ ಕೋಲಾರ. ಎಷ್ಟು ವರ್ಷ ಆಯಿತು ನೀನು ಇಲ್ಲಿ ಬಂದು? 20 ಇಯರ್ಸ್ ಆಯ್ತಲ್ಲ? ಐ ಥಿಂಕ್ 16 ಇಯರ್ಸ್ ಆಗಿದೆ. ಸೊ ನಾವು ಕೆಲಸ ಲಶಲ್ಲಿ ಮೀಟ್ ಆಗಿದ್ದಲ್ವಾ? 12 ಇಯರ್ಸ್ ರಿಲೇಶನ್ಶಿಪ್. 12 ಹೆಂಗೆ? ಇವನು ಹುಟ್ಟಿನೇ ನನ್ನ ಮಗ 13 ವರ್ಷ ಆಗಿದೆ.
2007ರಲ್ಲಿ 15 years ಅನ್ಕೊಂತೀನಿ 14 ಹಾಂ 2007ರಲ್ಲಿ ನಾವು ಮೀಟ್ ಆಗಿತ್ತು ಫೋರಮಲ್ಲಿ ಅವಾಗಿಂದ. ಸೊ ಅವಾಗಿಂದ ನಾವು ಡೀಪ್ ಫ್ರೆಂಡ್ಸ್. ಬಟ್ ಅವಾಗ ಕಟ್ ಆಗ್ತೀವಿ, ಅವಾಗ ಜಾಯ್ನ್ ಆಗ್ತೀವಿ. ದೂರ ಇದ್ದೀವಲ್ವಾ, ಏನು ಮಾಡೋದಕ್ಕಾಗಲ್ಲ. ಕುತ್ಕೊಂಡಿದ್ದಾರೆ. ಸೋಫಾ ಸೀಟ್ ಫುಲ್ ಕ್ಲಿಯರ್ ಆಗಿರ್ತಾ ಇತ್ತು. ಬೇಡ, ಚೆನ್ನಾಗಿದೆ ಫ್ರೆಂಡ್ಸ್. ಕಾಮೆಂಟ್ ಮೂಲಕ ತಿಳಿಸಿ ಸರಿತಾ ಅವ್ರದ್ದು ಮನೆ ಹೇಗಿದೆ ಅಂತ ಹೇಳಿ. ತುಂಬ ಕಷ್ಟಪಟ್ಟು ನನ್ನ ಫ್ರೆಂಡು, ತಂಗಿ, ಫ್ಯಾಮಿಲಿ ಹೇಳ್ತೀನಿ. ವಾಯ್ಸ್ ಓವರ್ ಕೊಡ್ತೀನಲ್ಲ, ಇದು ನ್ಯಾಚುರಲಾಗಿ ಹಾಕ್ಬಿಡ್ತೀನಿ. ವಾಯ್ಸ್ ಓವರ್ ಕೊಟ್ಟಾಗ ಮನಸ್ಸಲ್ಲಿರೋದೆಲ್ಲ ಹೇಳ್ತೀನಿ. ಇವ್ರ ಮಕ್ಕಳಿಬ್ರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಅಜ್ಜಿ ಮನೆಗೆ ರಜಕ್ಕೆ. ಸೊ ಇವತ್ತು ನಮ್ಮನ್ನು ಕರೆದ್ಲು, ಇವತ್ತು ಬಂದ್ವಿ. ಎಷ್ಟೊಂದು ಸಲ ಕಾಲ್ ಮಾಡ್ತಾಳೆ ಫ್ರೆಂಡ್ಸ್. ನಿಜವಾಗ್ಲೂ ಐ ಆಮ್ ಸೊ ಸಾರಿ, ಪಿಕ್ ಮಾಡಲ್ಲ ನಾನು. ಇಲ್ಲಿಗೆ ಬಂದಾಗೆಲ್ಲ ನಾನು ನಮ್ಮ ಮನೆಗೆ ಹೋದ್ರೂ ಸಹ ನಮ್ಮ ಸ್ವಂತದವ್ರಿಗಿಂತ ಪ್ರೀತಿಯಿಂದ ಕಾಲ್ ಮಾಡ್ತಾಳೆ ಮಾತಾಡೋದಕ್ಕೆ. ಒಂದು 50 ಸಲ ಇವಳು ಕಾಲ್ ಮಾಡಿದ್ರೆ ನಾನು ಒಂದು ಸಲ ಪಿಕ್ ಮಾಡ್ತೀನಿ, ಇಲ್ಲಾಂದರೆ ಒಂದು ಸಲ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಆದ್ರೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟು ಒಳ್ಳೆ ಮನಸ್ಸು ಇವಳ್ದು. ನನ್ನ ಪರ್ಸ್ನಾಲಿಟಿನ ಅರ್ಥ ಮಾಡ್ಕೊಂಡಿದ್ದಾಳೆ. ಬಟ್ ನಾನು ಯಾವಾಗ ಮೀಟ್ ಮಾಡಿದ್ರು, ಯಾವಾಗ ಮಾತಾಡಿದ್ರು ತುಂಬ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಕ್ಯಾಶುಯಲಾಗೆ ತಿಂದಿಯಾ, ಮಲ್ಕೊಂಡ, ಆ ಥರ ಮಾತುಗಳಂತೂ ನಾನು ಯಾವಾಗಲೂ ಮಾತಾಡೋದೇ ಇಲ್ಲ. ಯಾವಾಗ ಮಾತಾಡಿದ್ರು ಕಷ್ಟ ಸುಖ ಎಲ್ಲನೂ ಡೀಟೇಲಾಗಿ ಮಾತಾಡ್ತೀವಿ. ಸೊ ಅದಕ್ಕೆ ಒಂದು ರಿಲೇಷನ್ಶಿಪ್ಪು ಮೇಂಟೈನ್ ಆಗಿದೆ ಇಷ್ಟು ವರ್ಷದವರೆಗೂ. ಇವಳದು ತುಂಬ ಅಂದರೆ ತುಂಬ ಸಿಂಪಲ್ ಪರ್ಸ್ನಾಲಿಟಿ ಮತ್ತು ಹಾನೆಸ್ಟ್ ಪರ್ಸ್ನಾಲಿಟಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಕನೆಕ್ಟ್ ಆಗಿದ್ದೀನಿ. ತುಂಬ ಫ್ರೆಂಡ್ಸ್ ಇದ್ದಾರೆ ನನಗೂ ಸಹ. ಬಟ್ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ತಾರಲ್ಲ, ಅವ್ರ ಜೊತೆ ಎಲ್ಲ ನಾನು ಯಾವಾಗಲೂ ಮಾತಾಡೋದೇ ಇಲ್ಲ. ಆ್ಯಕ್ಚುಲಿ ಅಷ್ಟು ಟೈಮೂ ಸಹ ನಮ್ಮ ಹತ್ರ ಇರಲ್ಲ ಎಲ್ಲರ ಜೊತೆನೂ ಮಾತಾಡ್ಕೊಂಡಿರೋದಕ್ಕೆ. ಬಟ್ ಈ ಥರ ಒಂದು ಮುಗ್ಧ ಮನಸ್ಸಿನ ಪರ್ಸ್ನಾಲಿಟಿ ನನಗೆ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಶೋ ಆಫ್ ಮಾಡಲ್ಲ, ಆ್ಯಟಿಟ್ಯೂಡ್ ತೋರಿಸಲ್ಲ. ಇವ್ರಿಗೆ ಸ್ವಂತ ಮನೆ ಇದೆ, ಹೊಲ ಇದೆ, ಗದ್ದೆ ಇದೆ. ನಮಗಿಂತ ಫಿನಾನ್ಷಿಯಲಿ ಸ್ಟೆಬಲ್ ಆಗಿದ್ದಾರೆ. ಆದ್ರೂ ಸಹ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಮಾತುಗಳಿಂದ, ಆ್ಯಟಿಟ್ಯೂಡ್ ತೋರಿಸ್ತೀರಾ, ಕೋಪ ಮಾಡ್ಕೊಳ್ದೇ ಇರೋ ಪರ್ಸ್ನಾಲಿಟಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಪರವಾಗಿಲ್ಲ ಬಿಡು, ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀನಿ, ನಿನ್ನ ಪರ್ಸ್ನಾಲಿಟಿನ ಅರ್ಥ ಮಾಡ್ಕೊಂಡಿದ್ದೀನಿ, ನೀನು ಕಾಲ್ ಪಿಕ್ ಮಾಡದೇ ಇದ್ದರೆ ಏನು, ನನಗೆ ನೀನಂದರೆ ಇಷ್ಟ, ನೀನು ಯಾವಾಗ ಮಾತಾಡಿದ್ರು ನಾನು ಮಾತಾಡ್ತೀನಿ ಅನ್ನೋ ಒಂದು ಸಿಂಪಲ್ ಸ್ವಭಾವ ಸರಿತದ್ದು. ಇವತ್ತು ನನ್ನ ಸ್ವಂತ ತಂಗಿ ರೂಪಂದು ಬರ್ಡೇ. ಅವಳು ನಮ್ಮೊಂದಿಗಿಲ್ಲ. ಸೊ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿಬಿಟ್ಟು ಸರಿತಾ ಮನೆಗೆ ಬಂದಿದ್ದು. ಒಂದು ಎಮೋಷ್ನಲ್ ಮೈಂಡಿಂದನೇ ನಾನು ಸರಿತಾ ಮನೆಗೆ ಬಂದಿದ್ದೆ ಫ್ರೆಂಡ್ಸ್. ಬಟ್ ಸರಿತಾನ ಮೀಟ್ ಮಾಡಿದ್ಮೇಲೆ ನನ್ನ ತಂಗಿನ ಮೀಟ್ ಮಾಡಿದ ಥರನೇ ಒಂದು ಫೀಲಿಂಗ್ ಬಂತು. ಊಟ ಮಾಡಿಬಿಟ್ಟು ಇವಾಗ ಸರಿತಾ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಾಯಿ ಹಾಕೋದಕ್ಕೆ ಗೇಟ್ ಮುಚ್ಚಲಾ? ಗೇಟ್ ಮುಚ್ಚಲಾ? ನಡಿ. ಭರ್ಜರಿ ಊಟ ಮಾಡಿ ಆಯಿತು. ಎಲ್ಲಿ ನಾಯಿಯೇ ಇಲ್ಲ. ಹೌದಾ? ಓಕೆ. ವಾಕ್ ಹೋಗ್ಯಾ ಕೇಳ್ತಾ ಇದ್ದಾನೆ. ಹಾಂ ಯಪ್ಪ, ನನಗೆ ಈ ಗಿಡನ ನೋಡಿದ್ರೆ ಇದು ಗಿಡ ಅನ್ನೋದ ಮರ ಅನ್ನೋದ? ಇದು ಬಾಳೆ ಗಿಡ, ಬಾಳೆ ಮರ, ಬಾಳೆ ಗಿಡ. ಸ್ಟೋರ್ ರೂಮ್ ಮಾಡಿ ಇಟ್ಕೊಂಡಿದೆ. ಚೆನ್ನಾಗಿದೆ ಬಿಡು, ಸ್ಟೋರ್ ರೂಮ್ ಥರ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಹಂಗಲ್ಲೇ ಬಿಸಾಕ್ಬಿಟ್ಟಿದ್ದೀನಿ. ಟೈರ್ಡಾಗಿ ಬಂದವಳು. ಏನು ಮಾಡಿ ಕೈ ಬೇರೆ ನೋವಿದೆ. ಯಪ್ಪ, ಈ ಮಾವಿನಕಾಯಿ ತುಂಬ ಸ್ವೀಟ್ ಇರುತ್ತೆ ಅಲ್ವಾ? ಯಪ್ಪ, ಮ್ಯಾಂಗೋಸ್ ಬೇಕೋ? ಇವನ್ಗೆ ಚಿಕ್ಕವನ್ಗೆ ತುಂಬ ಇಷ್ಟ. ವಾಕಿಂಗ್ ಮಾಡ್ಕೊಂಡು ಬಂದು ತಗೊಳ್ಳೋಣ, ವಾಶ್ ಮಾಡ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. After walking we'll take that one, okay? We'll wash it, then we'll cut it. Let's notice something, a flower. It's very nice. Its smell is very beautiful and nice. ಮೊಗ್ಗದು
ನೀರಲ್ಲಿ ಹಾಕಿ. ಎಷ್ಟೊಂದಿದೆ ನೋಡು ಹೂವು. ಅಪ್ಪ ಮೇಲೆ ನೋಡು. ಏಯ್ ನನ್ನ ಮಗ ಭಯ ಇವನ್ಗೆ. सनी क्लाइम करोगे ट्री के ऊपर? ಇವನ್ಗೆ ರೂಢಿ ಇಲ್ಲ, ಸ್ಟೈಲಾಗಿ ಓಕೆ ಓಕೆ ಅಂತ ಇದ್ದಾನೆ. ಏ ಬೇಡ ಬಿಡು. ಥ್ಯಾಂಕ್ ಯು. ಸೇಮ್ ಟು ಯು ಸರಿತಾ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. खाएंगे आमला? नहीं आमला नहीं है. ಮೈಸೂರು ನೆಲ್ಲಿಕಾಯಿ. ಮೈಸೂರು ನೆಲ್ಲಿಕಾಯಿ ಬೆಂಗಳೂರಲ್ಲಿ ತಿಂತಾ ಇದ್ದೀವಿ. खाओगे? मीठा है. ಇದ್ರ ಹೆಸರು ಬಂದ್ಬಿಟ್ಟು ಮೈಸೂರು ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಇದು ಆರ್ಗ್ಯಾನಿಕ್ದು, ತುಂಬಾ ಒಳ್ಳೇದು ಹೆಲ್ತಿಗೆ. ತಿನ್ಬೋದು, ಎಲ್ಲರೂ ತಿನ್ಬೋದು. ಪಿಕಲ್ ಕೂಡ ಮಾಡ್ಬೋದು. ಇದು ಉಪ್ಪು ಖಾರ ಹಾಕ್ಕೊಂಡು ನೆನೆಸಿಟ್ಬಿಟ್ಟು ತಿಂದರೆ ಸರಿತಾ. ಎಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ನಾನು ಹಾಲು ತಗೊಳ್ತೀನಿ ಡೈಲಿ. ತಾತ ಇದ್ದಾರೆ ಒಬ್ರು. ಓಕೆ. ಸಿಂಧಿ ಹಸಿನ ಹಾಲು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪ್ಯಾಕೆಟ್ ಹಾಲ್ಗಿಂತ ಇದು ಬೆಸ್ಟ್ ಅನ್ಸುತ್ತೆ. ಓಕೆ, ಆರ್ಗ್ಯಾನಿಕ್. ಇದೊಂದು ಒಳ್ಳೆ ವಾತಾವರಣ ಕೂಡ ನಾವು ಸವಿಬಹುದು. ಡೈಲಿ ಇಲ್ಲಿಗೆ ಬಂದು ತಗೊಂಡು ಹೋಗ್ತೀಯಾ? ಸೊಪ್ಪು ಸಿಗುತ್ತೆ, ಒಳ್ಳೆ ಸೊಪ್ಪು ಸಿಗುತ್ತೆ ಡೈಲಿ. ಒಳ್ಳೆ ವಾಕಿಂಗ್ ಕೂಡ ಆಗುತ್ತೆ, ಬಂದು ತಗೊಂಡು ಹೋಗ್ತೀನಿ. ಇಲ್ಲೆಲ್ಲ ನೋಡ್ಕೊಂಡು ಆಟಾಡ್ಕೊಂಡು ಬಂದು ತಗೊಳ್ಳೋದೇ ನಮ್ಗೊಂದು ಮಜಾ. ಮಕ್ಕಳನ್ನ ಕರ್ಕೊಂಡು ಬರ್ತೀಯಾ? ನೋಡಿ, ಇದೆಲ್ಲ ಒಂದು ಸೊಪ್ಪು ಅಂತ ಹೇಳಿ. ಹೌದು, ಇದು ನಮ್ಮ ಇದು ಸಾಂಬಾರ್ ಮಾಡ್ತಾರೆ. ಆಂಧ್ರ ಕಡೆನೂ ಮಾಡ್ತಾರೆ. ವಿಟಮಿನ್ ಸಿ ಇರುತ್ತೆ ಇದರಲ್ಲಿ, ಮೆಗ್ನೀಷಿಯಂ ಎಲ್ಲ ಇರುತ್ತೆ. ನಂಬರ್ 1 ಕಿತ್ಕೊಡ್ತೀನಿ, ತಗೊಂಡೋಗಿ ಮಾಡ್ತೀನಿ. ನಂಬರ್ 1 ಕಿತ್ಕೊಡ್ತೀನಿ. ಸಾಂಬಾರ್ ಪಲ್ಯ ಎಲ್ಲ ಮಾಡ್ಬೋದು ಚೆನ್ನಾಗಿ. ಸಾರಲ್ಲಿ ಹಾಕಿ ಟೊಮೆಟೊ ಇಲ್ಲ ಅಂದ್ರೆ ಇದನ್ನ ಹಾಕಿ. ಇದು ಬಸ್ ಇದು ನಮ್ಮ ಮಸ್ತ್ ಮಾಡ್ತಿರಲ್ಲ, ಮಸ್ತ್ ಸೊಪ್ಪು ನೋಡು ಫ್ರೀಯಾಗಿ ಎಷ್ಟೊಂದು ಬೆಳೆದಿದೆ ಅಂತ. ಯಾರು ಏನಲ್ವಾ? ದಂಟಿನ ಸೊಪ್ಪು ಸಿಗುತ್ತೆ. ತಾತ ಏನು ಮಾಡಬೇಕು, ಅವರೆಲ್ಲ ಮ್ಯಾಂಗೋಸ್ ಇದೆ. ಆಕ್ಚುಲಿ ಇದು ಏರ್ಟೇಜ್ ಅಪಾರ್ಟ್ಮೆಂಟ್ ಅವ್ರದ್ದು, ಸಾರಿ ಅರುಣ್ಪೇಟೆಜ್ ಅಪಾರ್ಟ್ಮೆಂಟ್ ಅವ್ರದ್ದು ಇದು ಫಾರ್ಮ್ ಹೌಸ್. ಆಕ್ಚುಲಿ ಓಕೆ. ಸಪೋಟ ಮರ ಇದೆ, ಮ್ಯಾಂಗೋ ಇದೆ. ಕಿತ್ಕೊಂಡು ಹೋಗ್ಬೋದಾ? ಸಪೋಟಸ್ ಎಲ್ಲ ಇದ್ರು. ಕೋಕೋನಟ್ ಇದೆ. सपोटा ट्री ओनली. मैं जाऊं? नहीं, यहाँ पर है देखो सामने. मुझे सपोटा चाहिए, खाना है. सपोटा चाहिए खाना. घर में एक ही एक पीस है. चिक्कू. थोड़ा लोद ಕಾಣಿಸುತ್ತೆ. ये क्या है? ಏ ಅಲ್ಲೆಲ್ಲ ಹೋಗ್ಬೇಡ ಬೇಟ, ಬಾ. ಸ್ನೇಕ್ಸ್ನು ಇರುತ್ತೆ, ಭಯ ಆಗುತ್ತೆ ನನಗೆ. ನಿನಗೆ ಭಯ ಇಲ್ಲ ಅಲ್ಲ ಸರಿತಾ? ಚೆನ್ನಾಗಿ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತೀಯ. ಎಂಜಾಯ್ ಮಾಡ್ತಾರೆ ಅಲ್ವಾ? ಚೆನ್ನಾಗಿ ನೋಡೋದು ಕೌಸ್ ಇದೆ ನೋಡಿ. ಸಂಜೆ ಇವತ್ತು ಆ್ಯಕ್ಚುಲಿ ವೆದರ್ ಚೆನ್ನಾಗಿದೆ, ಮಳೆ ಇಲ್ಲ, ಬಿಸಿಲಿಲ್ಲ. ಇವರು ನಮ್ಮ ಫಾರ್ಮ್ ಹೌಸ್ ತಾತ. ನಮಸ್ಕಾರ ಅಂಕಲ್. ಅದೇ ನೀವು ಯಾರೇ ಆದ್ರೂ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಲ್ಲ. ನಮ್ಮ ಗುರುಗಳು ಅಲ್ಲಿ ಡೆಲ್ಲಿಯಲ್ಲಿ ಹಾಸ್ಪಿಟಲ್ ಇದೆ, ಡಾಕ್ಟರ್ ರಾಮರಾವ್ ಹಾಸ್ಪಿಟಲ್ ಅಂತ ಹೇಳಿ. ಹೌದಾ? ನಮ್ಮ 3-4 ಜನ ನಮ್ಮ ಕನ್ನಡದವರ ಮನೆಗಳಿದೆ. ಹೌದಾ? ಇದ್ದಾರೆ ಅಂತ ಹೇಳಿ. ಹೌದಾ? ಚೆನ್ನಾಗಿ ಪಾಪ ತುಂಬಾ ಹಸುಗಳೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಷ್ಟು ವಯಸ್ಸಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ. 10-15 ಲೀಟ್ರ್ ಹಾಲು ಕೊಡ್ತಾರೆ. ನಾವು ಇವ್ರ ಹತ್ರ ಹಾಲು ತಗೊಳ್ಳೋದು ಖುಷಿ ಆಗುತ್ತೆ. ತಾತನ್ ಮಾತಾಡ್ಸ್ಕೊಂಡು ಬಂದಾಗ ಏನೋ ಒಂದ್ ಕೊಡ್ತಾರೆ ಕಣೆ. ಕೇಳ್ತಾ ಇದಾರೆ ನೋಡಿ, ತಗೊಂಡ್ ಹೋಗ್ತೀಯಮ್ಮ ಅಂತ. ನಮ್ಗೆ ಎಲ್ರಿಗೂ ಇವ್ರನ್ನ ಪರಿಚಯ ಮಾಡ್ಸಕ್ಕಿಂತ ಕರ್ಕೊಂಡು ಎಲ್ರಿಗೂ ನಾವು ಆ ಥರ ಹೇಳಲ್ಲ. ಯೋಚನೆ ಮಾಡ್ಬೋದು. ನೋಡಿ, ಅವ್ರಿಗೂ ಗೊತ್ತಾಗಿದೆ ನಿಂದು ಪರ್ಸನಾಲಿಟಿ ಯಾವ ತರ ಅಂತ ಹೇಳ್ಬಿಟ್ಟು. ನಾವು ಅಂತಸ್ತಿಗೆ ನಾವು ಇಷ್ಟಪಡಲ್ಲ. ತಾತನ ಒಂದ್ ಸೀರೆ ಕೊಟ್ಟಿದ್ರು, ತೋರಿಸ್ತಾರೆ. ಅದು ತುಂಬಾ ಖುಷಿ ಆಯ್ತು. ನೀವು ಡೆಲ್ಲಿಯಲ್ಲಮ್ಮ ಇದು ಹೇಳೋದು? ಚಂಡೀಗಢಲ್ಲಿ ಅಂಕಲ್. ಹೌದು, ಡೆಲ್ಲಿಯಲ್ಲಿ ಅತ್ತೆ ಮಾವ ಎಲ್ಲರೂ ಇರೋದು. ಇವಾಗ ಮಕ್ಕಳನ್ನ ಸಾಕ್ತಾ ಇದೀವಿ ಚಂಡೀಗಢಲ್ಲಿ. ಪಂಜಾಬ್ ಹತ್ರ. ಹೌದು ಹೌದು, ಪಂಜಾಬ್ ಅಲ್ಲಿನೇ. नहीं होगा मलाई भी नहीं, ये छोटा है बेटा. मैंने आपको याद वो निकाली पकड़ी. ठीक ऐसे रख लो आप अपने.
हाँ स्कूल लेके जाके दोस्तों को दिखाओ, देखो छोटा नारियल करके, बट यू कैन कीप इट इन योर बैग. ಫೋನ್ ಬಂತು ನೋಡಿ. मैं बड़ा होगा ऐसे, ये बड़ा होगा. ನೀನು ಚೆನ್ನಾಗಿ ಮಾತಾಡಿಸ್ತೀಯಲ್ಲ, ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ. ಏನಿ ನನ್ನ ಮಗಂದು ಅಭಿನಯ ಹೋಗ. ಒಂಥರ ಮಿರರ್ ತರ ಹೌದಾ ಹೌದಾ ಹೌದಾ. बड़ा होएगा भैया. नहीं वो तो ट्री से नीचे गिर गए है ना, नीचे गिरने के बाद कैसे बड़ा होगा, वो मर गई है. ನೀನು ಇನ್ನೂ ಹಂಗೆ ಇದೆಯಾ ಸರಿತಾ, ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ಪ್ರೀತಿನ ತೋರಿಸ್ತೀಯಲ್ಲ, ಅದಕ್ಕೆ ನಿನ್ಗೂ ಎಲ್ಲರೂ ಪ್ರೀತಿನ ತೋರಿಸ್ತಾರೆ. ए रुक जा, सरिता आंटी के साथ खड़े हो जाओ. ए नीनू खड़े हो जाओ. अरे नीचे गिर चुकी है. ಆನಂದ್ ಕೊಡ್ತೀನಿ ಬಾರೋ. ಅವನ್ಗೆ ಅದನ್ನ ಎತ್ಕೋಬೇಡ. ಹಾ ಗಂದ ಹೋಗ್ಯ वो. सरिता आंटी के साथ खड़े हो जाओ. ಹಂಗೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಒಂದು ಫೋಟೋನು ತಗೊತೀನಿ, ಓಕೆನಾ? ನಾನು ನನ್ನ ಮೊಬೈಲಿಂದ ನಿನ್ನ ತೆಗಿತೀನಿ. ಏನೇನು ಬಂದ್ಬಿಟ್ಟಿದ್ದೀರಾ? Don't go there. स्नेक्स होगा बेटा. ए वहाँ पे मत जाना, उनके घर में देखो कितना मैंगोस गिरी पड़ी हुई है, देखना. कहाँ? यू जा बेटा, स्नेक होती है वहाँ पर, मत जाया करो. ಫ್ರೆಂಡ್ಸ್ ನೋಡಿ ಎಷ್ಟೊಂದು ಮಾವಿನಕಾಯಿ ಇದೆ. ಅಯ್ಯೋ 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 ಯಪ್ಪ 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 ಯಪ್ಪ, ಈ ಮಾವಿನಕಾಯಿ ನೋಡಿದ್ರೆ ಈ ನನ್ನ ಮಗನಿಗೆ ನೋಡಿ. ಅಯ್ಯೋ 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 ಅಯ್ಯೋ, ಓ ಗಂಧ ಚೋಡ್ದು. ನಾವು ಚಿಕ್ಕ ವಯಸ್ಸಲ್ಲಿ ಬೇರೆಯವರ ಮಾವಿನಕಾಯಿ ಮರದಲ್ಲಿ ಈ ಥರ ಕಳ್ತನ ಮಾಡ್ತಿದ್ವಿ. ತೋರಿಸ್ತೇ. ನನ್ನ ಚಿಕ್ಕ ಮಗ ನೋಡಿ ಇಲ್ಲಿ ಸರಿತಾ ಜೊತೆ ಸೇರಿಕೊಂಡು ಸೊಪ್ಪು ಕೀಳ್ತಾ ಇದ್ದಾನೆ. ए सनी क्या कर रहा है सरिता आंटी के साथ, ಹೆಲ್ಪಿಂಗ್? ಹಾಂ, ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ. ಏನು ಸೊಪ್ಪು? ಇಲ್ಲಿ ಸ್ವಲ್ಪ ನನಗೆ ಭಯ ಆಗುತ್ತೆ ಸರಿತಾ, ಹಾವೆಲ್ಲ ಇರುತ್ತೆ ಅಂತ. ಎಂಜಾಯ್ ಮಾಡೋದು ಒಳಗಡೆ ಭಯ. ಹಾಂ, ಏನೇನು ಸೊಪ್ಪು? ದಂಟಿನ ಸೊಪ್ಪು. ಓಕೆ, ಇದು ಬಂದ್ಬಿಟ್ಟು ಗಣಕಿ ಸೊಪ್ಪು. ಇದರಲ್ಲಿ ಅದೇನೋ ಕಾಯಿ ಬರುತ್ತೆ ಅಲ್ಲ, ತಿನ್ಬೋದಲ್ವಾ? ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ. ಗಣಕಿ ಸೊಪ್ಪು, ದಂಟಿನ ಸೊಪ್ಪು, ಒಳಗಡೆ ಬಸ್ಲೆ ಸೊಪ್ಪಿದೆ ಇಲ್ಲ. ದಿಸ್ ಇಸ್ ಫಾರ್ ಯು ಓನ್ಲಿ. ಬೆಂಡೆಕಾಯಿ ಬೆಂಡೆಕಾಯಿನೂ ನೋಡಿ, ಏನು ಒಂದೊಂದೊಂದು ಬಿಟ್ಕೊಂಡಿದೆ. ಏ ಅಭಿ ದೇख लो बेटा, वहाँ जाने के बाद आपको देखने को नहीं मिलेगा. ಒಂದು 2 hours ಫಾರ್ಮ್ ಲ್ಯಾಂಡಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಈ ಥರ ಆಪರ್ಚುನಿಟಿ ನಮಗೆ ಮತ್ತೆ ಮತ್ತೆ ಸಿಗಲ್ಲ. ಸೊ ಸಿಕ್ಕಾಗ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಆ ಥರ ಎಂಜಾಯ್ ಮಾಡಿದ್ವಿ. ಒಂಥರ ಮಕ್ಕಳು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ರು. ಮನೆಗೆ ಬಂದಾದಮೇಲೆ ಆಲ್ಬಮ್ ಕೈ ಕೊಟ್ಲು, ನೋಡ್ತಾ ಇರೋ ಡಿನ್ನರ್ ರೆಡಿ ಮಾಡ್ತೀನಿ, ಇವತ್ತಿಲ್ಲೇ ಇದ್ಬಿಟ್ಟು ಹೋಗಬೇಕು ಅಂತ ಹಠ ಹಿಡ್ಕೊಂಡ್ಬಿಟ್ಲು. ಯಪ್ಪ ನನಗೊಂಥರ ಭಯ, ನಮ್ಮ ಮನೇಲಿ ಬಂದ್ಬಿಡ್ತೀನಿ ಕಣೋ, ಮೀಟ್ ಮಾಡಿ ಬರ್ತೀನಿ ಅಂತ ನನ್ನ ತಮ್ಮನಿಗೆ ಹೇಳಿ ಬಂದಿರೋದು. ನನ್ನ ತಂಗಿದು ಇವತ್ತು ಹುಟ್ಟುಹಬ್ಬ ಅಲ್ವಾ, ಸಾಯಂಕಾಲ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಸರಿತಾ ಅಷ್ಟು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತಿದ್ಲು, ಮತ್ತು ನನ್ನ ತಮ್ಮನ ಜೊತೆನೂ ಮಾತಾಡಿದ್ಲು. ಅದಕ್ಕೆ ಇಲ್ಲೇ ಇರೋಣ ಅಂತ ಹೇಳಿ ಇಲ್ಲೇ ಇದ್ಬಿಟ್ವಿ. ಸೊ ಇದು ಅವರ ಆಲ್ಬಮ್ ನೋಡ್ತಿದ್ನಲ್ಲ, ನಿಮಗೂ ಸಹ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಅಕ್ಕಿಯನ್ನ ಜ್ಞಾಪಕ ಇದಾನಾ? ಹಾಯ್, ಸೇ ಹಾಯ್. ನೀನು ವಿಡಿಯೋ ಮಾಡ್ಕೊಂತ ಇದ್ರೆ ಕಣೆ ಯೂಟ್ಯೂಬ್ ಹಾಕಕ್ಕೆ. ಸೇ ಹಾಯ್. ಹಾಂ, ಅವನ ಮುಖ ತೋರಿಸು, ಅವನ ಮುಖ ತೋರಿಸು ದೂರದಿಂದ. ಆಯ್ತು ಹೀರೋ ನಾಟಿ ನನ್ನ ಮಗ. ಅದನ್ನು ಮಾತಾಡ್ಸ್ತೀನಿ. ಆಯ್ತು ಯಶ್, ಇಲ್ಲಿ ನೋಡಿ ಮನೇಲಿ ಏನಿದೆ ಹಿಂಗಾಗೋಗಿದೆ ನೋಡಿ. ನನ್ನ ಫ್ರೆಂಡ್ ಭಾರತಿ ಅಂತ ಇವರು. ಮುಖ ಮುಖ ಕರೆಕ್ಟಾಗಿ ತೋರಿಸು ಮಗಳು. ಇವ್ರು ನನ್ನ ಫ್ರೆಂಡು. ನೋಡ್ತಾ ಇಲ್ವಾ? ಈಸ್ ಫೀಲ್ ಶೈ, ಕತ್ತು ಕೆಳಗಡೆ ಬಗ್ಸ್ಕೊಂತ ಇದ್ದಾನೆ. ಮಾನ್ಯತಾ ನೈನಿತನ್ ತೋರಿಸು. ಹಾಯ್ ನಯನಿತಾ, ಹೇಗಿದೆಯಪ್ಪ? ಹಾಯ್ ಹಾಯ್, ಎಲ್ಲರೂ ಹಾಯ್ ಹೇಳೋ. ಹಾಯ್ ಹೇಳೋ, ಹಾಯ್ ಹೇಳೋ. ಹಾ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? మాన్యత తెలుగులో మాట్లాడో.
బాగున్నారా ఆంటీ మాట్లాడమని తెలుగు వచ్చు కదా నీకు మాట్లాడడానికి తెలుగే కదా మాట్లాడేది ఓకే తెలుగువి అత్తయ్య తెలుగులో మాట్లాడుతావమ్మా నువ్వు మాట్లాడుతీవా తెలుగులో మాట్లాడు రిప్లై చెయ్యి బాగున్నావా ఆంటీ నీకు బాగున్నావా బాగున్నావా నేను పర్వాలేదు మా నువ్వు లేవు కదా అందుకే పర్వాలే నువ్వు ఉంటే కానీ ఇంకా బాగున్నది ఓకే ఓకే రియలీ వీఆర్ మిస్సింగ్ యూ నీకు అందరు మేమంతా గ్యాప్ ఉండం కదా బాగా యూ రిమెంబర్ అస్ నా లోవిక్ ತೋರಿಸು ಮಗನೇ लोविकನ शी रिमेम्बर्स जैसे बोला था नहीं आपको नहीं अक्की को याद है क्योंकि इनके साथ मैंने फोटो वीडियो आने तोर्संगी हां मुझे नहीं जानते ना ए इसको इंट्रोड्यूस कराओ सन्नी को ಜಯೇಶು ಇದು ನೋಡಿಲಿ ನನ್ನ ಫ್ರೆಂಡ್ ಬಂದಿದ್ದಾರೆ ನೋಡ್ಕಂದ ನೋಡಿ ಇವ್ರ ಹೆಸರು ಭಾರತ್ ಅವನ ಮಾತು ಕೇಳು ಫಸ್ಟ್ ಏನು क्या कह रहा है ಏನಪ್ಪ क्या कह रहा है वो कुछ कहना चाहते हो अपनी मम्मी से ಏನು ಮಗನೇ ಓ ಕುಮ್ಮುತ್ತೆ ನೋಡು ಹಸುಗಳ ಅಲ್ಲಲ್ಲ ಆಡುಮರಿಗಳು ಓಕೆ ಕುರಿಮರಿ ಕುರಿ ಅಲ್ಲ ಆಡುಮರಿ काव है क्या ನೋಡ ಹಳೆ ಮನೆ ಕಲ್ಲು ಮನೆ ಪಾಪನ ತೋರ್ಸು ಕಂದ ನೀಟಾಗಿ ದೂರದಿಂದ ತೋರ್ಸು ಹಾ ಟೆರೆಸ್ ಮೇಲೆ ಹೋಗ್ತಾ ಇದೀವಿ ಇವಾಗ ಪ್ರಾಕೃತಿಯ ಏನಾದರೂ ಹೇಳು ಪ್ರಾಕೃತಿಯ ಮಾಡಿ ಮೇಲೆ ಹೋಗ್ತಾ ಇದೀವಿ ನೋಡಕ್ಕೆ ವ್ಯೂ ನೋಡಕ್ಕೆ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇದೀವಿ ಕಂಡ್ರು ವ್ಯೂ ತೋರ್ಸಕ್ಕೆ ಮಕ್ಕಳು ಹೋಗ್ತಾ ಇದೀವಿ ಡೈರೆಕ್ಟ್ ಅಷ್ಟೇ ಏನಿಲ್ಲ ರಾತ್ರಿ ಹೊತ್ತು ವ್ಯೂ ನೋಡ್ಬೋದು ಯಾರು ನೋಡ್ತಾರೆ ರಾತ್ರಿ ವಾಲ್ಗೆ ನಾನು ಹಾಕ್ಬೇಕಂತ ಆಸೆ ಇದೆ ಫ್ರೇಮ್ಸ್ ಹೌದು ಫ್ರೇಮ್ಸ್ ಬರುತ್ತೆ ಅಲ್ವಾ ಫೋಟೋ ಫ್ರೇಮ್ಸ್ इसको बता बाहर से खोलना पड़ता है ಯಪ್ಪ मैं बता बाहर में चला था ಇಲ್ಲಿ ನೀವು ಪಾರ್ಟಿ ನೀವು ಇಲ್ಲಿ ಪಾರ್ಟೀಸೂ ಮಾಡ್ಕೋಬಹುದು ಸರಿತಾ ಕಾಫಿ ತಗೊಳ್ಳಿ ಬರೋಣ ಹೇಳ್ತಾ ಇರ ಹಂಗೆ ನಾನೇನು ಸುಂದ್ರಿ ಹೇಳು ಹೇಳು ಇಲ್ಲಿಂದ ಏನೇನ್ ಟೆರೆಸ್ ಮೇಲೆಯಿಂದ ಏನೇನ್ ಕಾಣಿಸ್ತಾ ಇದೆ ಹೇಳು ಸರಿತಾ ಬೆಳಿಗ್ಗೆ ಬಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಕ್ಕಿ ನೀಚೆ ಆಜ ಬೇಟ ನೋಡಿ ಇದು ದೊಡ್ಡ ಏಟೇಜ್ ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆಯಿಂದ ತುಂಬಾ ಡೆವಲಪ್ ಆಗಿದೆ ಆ ತರ ಕಾಣಿಸ್ತಾ ಇದೆ ಸರಿತಾ ಅಲ್ವಾ ಕೆಳಗಡೆ ನಾವು ನಡ್ಕೊಂಡು ಹೋದಾಗ ಏನೋ ತೋಟ ಹೊಳ ಗದ್ದೆ ಅದು ಇದು ಟೆರೆಸ್ ಮೇಲೆ ಬಂದ್ರೆ ಯಪ್ಪ ಏರ್ಪೋರ್ಟ್ ಇಲ್ಲಿಂದ ತೋರ್ಸು ಕಾಣಿಸುತ್ತಾ जब भी मैं सोता हूँ ना मुझे बहुत ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಬಟ್ ಜಾಗ ಕಾಣಿಸಲ್ಲ ನಿನ್ಗೆ ಹೌದಾ ಇಲ್ಲಿಂದ 15 ಮಿನಿಟ್ಸಾ 15ನಾ ಒದ್ದು ಒದ್ದು ನೈ ನೈ ಯು ಆರ್ ಸೋ ನಾಟಿ छोटा ही आएगा छोटा है ಕಮ್ ಕಮ್ ಕಮ್ಮಿ ಸುಮ್ಮನೆ ಅಳ್ತಾನೆ ಅವನು ಬಾ ಇದು ಏನಿದು ಸೋಲಾರ್ ಅಲ್ವಾ ಆಜ ಬೇಟ ನೀಚೆ मैं भी फोन देना ನೀಚೆ ಆಜಾವ್ ಇವಾಗ ಮಾರ್ನಿಂಗ್ದು ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸರಿತಾ ಮತ್ತು ಅವ್ರ ಗಂಡ ಕೋಲಾರ್ಗೆ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಸೊ ಅವರೂ ರೆಡಿ ಆಗಿದ್ದಾರೆ ನಾವು ಇನ್ನೇನು ಹೊರಡ್ತೀವಿ ಬೆಳಿಗ್ಗೆ 10 ಗಂಟೆ ಆಗಿಬಿಟ್ಟಿತ್ತು ನಾವು ರೆಡಿ ಆಗೋತ್ತಷ್ಟಿಗೆ ರಾತ್ರಿ 2 ಗಂಟೆಗೆ ಮಲಗಿದ್ದು ಫ್ರೆಂಡ್ಸ್ ನಾವು ನಿದ್ದೆನೇ ಮಾಡಲಿಲ್ಲ ಯಪ್ಪ ಮಾತು 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 ಸ್ವಂತ ಅಕ್ಕ ತಂಗಿರು ಮೀಟ್ ಮಾಡಿದಾಗ ಯಾವ ಥರ ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತೀವೋ ಅದೇ ರೀತಿಯೇ ಮಾತಾಡಿಕೊಂಡು ಇನ್ನೂ ನಮ್ಮ ಬಾಂಡ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಈ ಒಂದು ವ್ಲಾಗಲ್ಲಿ ಇಷ್ಟೇ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸ್ವಲ್ಪ ಮಟ್ಟಿಗೆ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ಗ್ರೇಟ್ ಡೇ ಹೆಡ್ ಹಂಗೆ ಇದೆ ಎಷ್ಟು ಮುದ್ದಾಗಿದ್ದೀರಾ ಯಾರು ಕಣ್ಣು ದೃಷ್ಟಿನ ನಿಮ್ಮ ಮೇಲೆ ಬಿಡಬಾರ್ದು ಹೀರೋ ಥರ ಕಾಣಿಸ್ತಾ ಇದ್ದೀರಾ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇಬ್ಬರೂ